ಸನ್ನಿಧಿ ಮತ್ತು ಅರ್ಜುನ್ ಮದುವೆಯಾಗಿ ಕೆಲವೇ ವರ್ಷಗಳಾಗಿರುತ್ತೆ. ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ಇಬ್ಬರು ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೈ ತುಂಬ ಸಂಬಳ, ಇಬ್ಬರಲ್ಲೂ ಹೊಂದಾಣಿಕೆ, ಪ್ರೀತಿ ಎಲ್ಲನೂ ಇರುತ್ತೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಅರ್ಜುನ್, ಇವತ್ತು ನಮ್ಮ ಆಫೀಸ್ ಕೊಲೀಗ್ ಬರ್ತಡೇ ಇದೆ, ಇನ್ವೈಟ್ ಮಾಡಿದ್ದಾರೆ. ನನ್ನ ಜೊತೆಗೆ ನೀವು ಬರ್ತೀರಾ? ಹೇಗೂ ಇವತ್ತು ಸಂಡೇ ಅಲ್ವಾ, ನಿನಗೂ ಲೀವ್ ಇರುತ್ತೆ. ಹಾಗಾಗಿ ನಾನು ನೀನು ಇಬ್ಬರು ಒಟ್ಟಿಗೆ ಹೋಗಿ ಬರೋಣವಾ? ಓ ಹೌದಾ, ಸರಿ ಸನ್ನಿಧಿ, ಅದಕ್ಕೇನಂತೆ, ನಿನ್ನ ಜೊತೆಗೆ ನಾನು ಬರ್ತೀನಿ, ಒಟ್ಟಿಗೆ ಹೋಗಿ ಬರೋಣ. ನೈಟ್ ಬರ್ತ್ಡೇ ಪಾರ್ಟಿಗೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಹೇ ಹಾಯ್ ಸನ್ನಿಧಿ, ನೀನು ಬರಲ್ವೇನೋ ಅಂದ್ಕೊಂಡಿದ್ದೆ. ನೀನು ಬಂದಿರೋದು ನನಗಂತೂ ತುಂಬ ಖುಷಿಯಾಯಿತು. ಯು ಆರ್ ಮೈ ಸ್ಪೆಷಲ್ ಗೆಸ್ಟ್, ಯು ನೋ. ಹೇ ಸಾಕು, ಸುಮ್ಮನೆ ಇರು ಗಿರಿ. ಹಾಂ, ಇವ್ರು ನನ್ನ ಹಸ್ಬೆಂಡ್ ಅರ್ಜುನ್ ಅಂತ. ಅರ್ಜುನ್, ಹೀ ಈಸ್ ಗಿರಿ, ಮೈ ಕೊಲೀಗ್. ಓ ಹಾಯ್ ಅರ್ಜುನ್. ಹೇ ಸನ್ನಿಧಿ, ಬಾ ನನ್ನ ಜೊತೆಗೆ, ನನ್ನ ಫ್ಯಾಮಿಲಿನ ನಿನಗೆ ಪರಿಚಯ ಮಾಡಿಕೊಡ್ತೀನಿ. ಅರ್ಜುನ್, ನೀವು ಪಾರ್ಟಿನ ಎಂಜಾಯ್ ಮಾಡ್ತಾ ಇರಿ. ಛೇ ಸನ್ನಿಧಿ, ಇವನೇನು ನನ್ನ ಹೆಂಡ್ತಿನ ಇವನು ಹೆಂಡ್ತಿ ಕರ್ಕೊಂಡು ಹೋಗಿದ್ದಾನಲ್ಲ. ಸನ್ನಿಧಿ ಕೂಡ ಒಂದು ಮಾತು ನಾನು ಕೇಳ್ದೇನೆ ಅವನ ಜೊತೆಗೆ ಹೋದ್ಲು. ಛೇ, ಅಂದರೆ ಇವರಿಬ್ಬರು ಮಧ್ಯೆ ಏನಾದರೂ ಇದೆಯಾ? ಅದಕ್ಕೆ ಹೀಗೆಲ್ಲ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇರಲ್ಲ. ನಾನೇ ಯಾಕೋ ಓವರಾಗಿ ಯೋಚನೆ ಮಾಡ್ತಿದ್ದೀನಿ ಅನಿಸ್ತಿದೆ. ಅರ್ಜುನ್, ಹೊರಡೋಣವಾ? ಅರ್ಜುನ್, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಹಾಂ, ಅದೇನಿಲ್ಲ. ಹಾಂ ಸರಿ ಸನ್ನಿಧಿ, ಬಾ ಹೊರಡೋಣ. ಅರ್ಜುನ್, ಗಿರೀಶು ಎಷ್ಟು ಒಳ್ಳೆಯವನು ಗೊತ್ತಾ? ಎಲ್ಲ ಅವ್ರ ಫ್ಯಾಮಿಲಿಯಿಂದನೇ ಇವನಿಗೆ ಬಂದಿದೆ ಅನ್ಸುತ್ತೆ. ಅವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ನನ್ನ ಎಷ್ಟು ಆಸೆ ಮಾಡಿದ್ರು ಗೊತ್ತಾ? ನನಗಂತೂ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಆಫೀಸ್ನಲ್ಲಿ ಕೂಡ ನನ್ನ ತುಂಬ ಕೇರ್ ಮಾಡ್ತಾನೆ. ಛೇ, ಅವಾಗಿಂದನೂ ಅವನ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನೂ ಮಾತೇ ಆಡ್ತಿಲ್ಲ ಇವಳು. ಇವರಿಬ್ಬರು ಮಧ್ಯೆ ಏನೋ ಇದೆ, ಅದಕ್ಕೆ ಈಗ ಅವನನ್ನು ಹೊಗಳಿ ಅಟ್ಟಕ್ಕೆ ಏರಿಸ್ತಿದ್ದಾಳೆ. ಅರ್ಜುನ್ಗೆ ತನ್ನ ಹೆಂಡತಿ ಅವನ ಜೊತೆಗೆ ಸಲಿಗೆಯಿಂದ ಇರೋದನ್ನ ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಹಾಗೆ. ತಾವು ತುಂಬ ಇಷ್ಟಪಡೋ ವ್ಯಕ್ತಿ ಬೇರೆ ಯಾರ್ದೋ ಜೊತೆಗೆ ತುಂಬ ಸಲಿಗೆಯಿಂದ ತುಂಬ ಕ್ಲೋಸ್ ಆಗಿದ್ದಾರೆ, ಇರ್ತಾರೆ ಅಂದರೆ ಅದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಈ ಪೊಸೆಸಿವ್ನೆಸ್ ಜಾಸ್ತಿ ಆದರೆ ಅನುಮಾನ ಅನ್ನೋ ಭೂತ ಆಟೋಮ್ಯಾಟಿಕ್ ಆಗಿ ತಲೆಯಲ್ಲಿ ಕೂತ್ಬಿಡತ್ತೆ. ಹಾಗೆ ಅರ್ಜುನ್ ಕೂಡ ತನ್ನ ಹೆಂಡತಿನ ಅವ್ರ ಕೊಲೀಗ್ ಜೊತೆ ಕ್ಲೋಸ್ ಆಗಿರೋದು ನೋಡಿ ಪೊಸೆಸಿವ್ ಆಗ್ತಾನೆ. ಅದೇ ಪೊಸೆಸಿವ್ನೆಸ್ ಕಂಟಿನ್ಯೂ ಆಗಿ ಅವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ ತಾನೇ ಊಹೆ ಮಾಡ್ಕೊಳ್ತಾನೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಅರ್ಜುನ್, ಇಲ್ಲಿ ನೋಡಿ, ಈ ನೆಕ್ಲೆಸ್ಸು ಗಿರಿ ಫ್ಯಾಮಿಲಿಯವರು ನನಗೆ ಅಂತ ಗಿಫ್ಟ್ ಮಾಡಿರೋದು. ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ವಾ? ಏನು, ಇಷ್ಟು ಕಾಸ್ಟ್ಲಿ ಆಗಿರೋ ಗಿಫ್ಟ್ ಕೊಟ್ರಾ? ಅಲ್ಲ, ನಿನಗೆ ಯಾಕೆ ಕೊಟ್ಟರು? ಅಷ್ಟಕ್ಕೂ ನೀನೇನಾಗ್ಬೇಕು ಅವರಿಗೆ? ಹೇ, ಯಾಕೆ ಹೀಗೆ ಕೇಳ್ತಿದ್ದೀರಾ ಅರ್ಜುನ್? ಗಿರಿ ತುಂಬ ಒಳ್ಳೆ ಹುಡುಗ, ನನ್ನ ಕಂಡ್ರೆ ಅವನಿಗೆ ತುಂಬ ಇಷ್ಟ. ಹಾಗೆ ಅವನ ಫ್ಯಾಮಿಲಿ ಕೂಡ, ಅದಕ್ಕೆ ಗಿಫ್ಟ್ ಮಾಡಿದ್ದಾರೆ ಅಷ್ಟೇ. ಓಹೋ, ಬರೀ ಕೊಲೀಗ್ ಆಗಿದ್ದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಗಿಫ್ಟ್ ಕೊಡ್ತಾರಾ? ಅಥವಾ ಫ್ರೆಂಡ್ಸ್ ಅಲ್ದೇನೆ ಬೇರೆ ಏನಾದರೂ? ಅರ್ಜುನ್, ಏನಾಗಿದೆ ನಿನಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ, ತಲೆ ಕೆಟ್ಟಿದ್ಯಾ? ನನಗೆ ಅವನು ಒಳ್ಳೆ ಫ್ರೆಂಡ್ ಅಷ್ಟೇ, ಅದು ಬಿಟ್ಟು ನಮ್ಮಿಬ್ರ ಮಧ್ಯೆ ಬೇರೆ ಏನೂ ಇಲ್ಲ. ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಛೇ. ಓಹೋ, ಬರೀ ಫ್ರೆಂಡ್ಸ್ ಆಗಿದ್ದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಗಿಫ್ಟ್ ಕೊಡ್ತಾರಾ? ಇಬ್ಬರ ಮಧ್ಯೆ ಏನೂ ಇಲ್ದೇನೆ ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಾರಾ? ನಿಮ್ಮಿಬ್ರ ಮಧ್ಯೆ ಏನೂ ಇಲ್ದೇನೆ ಅವನ ಫ್ಯಾಮಿಲಿಗೆ ನಿನ್ನ ಕರ್ಕೊಂಡು ಹೋಗಿ ಖುದ್ದಾಗಿ ಪರಿಚಯ ಬೇರೆ ಮಾಡಿಸ್ತಾರಾ? ಛೀ, ಏನು ಅಂತ ಮಾತಾಡ್ತಿದ್ಯಾ ಅರ್ಜುನ್ ನೀನು? ನಿನ್ಗೇನು ತಲೆ ಕೆಟ್ಟಿದ್ಯಾ? ಹುಚ್ಚೇನಾದರೂ ಹಿಡ್ದಿದ್ಯಾ? ಯೋಚನೆ ಮಾಡೋದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಆದರೆ ನೀನು ಇಷ್ಟು ಚೀಪಾಗಿ, ಛೇ. ಇಷ್ಟು ದಿನ ನಾನು ನಿನ್ನ ಜೊತೆ ಇದನ್ನ ಅನ್ನಿಸ್ತಿದೆ. ನೀನು ತಿಳ್ಕೊಂಡಿರೋ ಹಾಗೆ ನನ್ನ ಅವನ ನಡುವೆ ಏನೂ ಇಲ್ಲ. ಅವನು ನಾನು ಗುಡ್ ಫ್ರೆಂಡ್ಸ್ ಅಷ್ಟೇ. ಹೆಚ್ಚಿಗೆ ಹೇಳಬೇಕು ಅಂದರೆ ಅಣ್ಣ ಇದ್ದಾಗೆ. ತಿಳ್ಕೊ ಅದನ್ನ. ಸುಮ್ಮನೆ ಏನೇನೋ ಮಾತಾಡಬೇಡ. ಓಹೋ, ಆಫೀಸ್ನಲ್ಲಿ ಅಣ್ಣ, ಮನೇಲಿ ಹೊರಗಡೆ ಎಲ್ಲ ಅವ್ನು ನಿನ್ನ ಬಾಯ್ ಫ್ರೆಂಡಾ? ಹೇಳು, ಯಾಕೆ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ಎಲ್ಲರೂ ಹೀಗೆ ಅವ್ರ ಬಗ್ಗೆ ಗೊತ್ತಾದ ಮೇಲೆ ಅಣ್ಣ ಅಂತಾನೆ ಹೇಳೋದು. ಹೇಗೂ ನಾವು ನಂಬೋರಲ್ವಾ, ನಾವು ಗುಲ್ಡುಗಳು ಅಂತ ಗೊತ್ತಿರತ್ತೆ ನಿಮಗೆ. ಹೇಗೂ ನಾವು ಏನು ಹೇಳಿದ್ರು ನಂಬ್ತಾರೆ ಅಂತ ಅಣ್ಣನೂ ಅಂತೀರಾ, ತಮ್ಮನೂ ಅಂತೀರಾ ಅಲ್ವಾ? ಛೀ, ಅದೇನು ಹೊಲ್ಸ್ ಮಾತಾಡ್ತೀಯ ಅರ್ಜುನ್?
ಹೋಗಿ ಹೋಗಿ ನಿನ್ನ ಹತ್ರ ನಾನು ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನನ್ನ ನೀನು ಏನು ಅನ್ಕೊಂಡಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ಹತ್ರ ಮಾತಾಡೋಕೆ ನನಗಾಗಲ್ಲ. ಹೌದೌದು, ನನ್ನ ಹತ್ರ ಎಲ್ಲ ಮಾತಾಡೋಕೆ ಎಲ್ಲಾಗುತ್ತೆ ನಿನಗೆ? ನನ್ನ ಹತ್ರ ಎಲ್ಲಿ ಮಾತಾಡ್ತೀಯಾ? ಅದೇ ಆ ನಿನ್ನ ಬಾಯ್ ಫ್ರೆಂಡ್, ಸಾರಿ ಆ ನಿನ್ನ ಅಣ್ಣನ ಹತ್ರ ಆದರೆ ಹಲ್ ಕಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತೀಯ. ನನಗೆ ಗೊತ್ತಿಲ್ವಾ? ಅರ್ಜುನ್ ಅನುಮಾನ ದಿನೇ ದಿನೇ ಹೆಚ್ಚಾಗ್ತಾನೆ. ಇಬ್ಬರು ಮಧ್ಯೆ ಮನಸ್ತಾಪ ಶುರುವಾಗತ್ತೆ. ಅನುಮಾನ ಪಡೋದ್ರಲ್ಲಿ ಹುಡುಗರ ಸಂಖ್ಯೆನೇ ಹೆಚ್ಚಾಗಿರತ್ತೆ. ಆದರೆ ಅದನ್ನು ಯಾರೂ ಒಪ್ಕೊಳ್ಳಲ್ಲ. ಕೇಳಿದರೆ ಅದು ಅನುಮಾನ ಅಲ್ಲ, ಕೇರಿಂಗ್ ಅಂತ ಟೈಟಲ್ ಕೊಡ್ತಾರೆ. ಆದರೆ ನನ್ನ ಪ್ರಕಾರ ಅದು ಕೇರಿಂಗ್ ಅಲ್ಲ, ಅನುಮಾನನೇ. ಯಾಕೆ ಅಂದರೆ ಕೇರಿಂಗ್ ಅಂದರೆ ನಮಗೆ ಬೇಕಾದವ್ರನ್ನ ಜೋಪಾನ ಮಾಡೋದೇ ಹೊರತು ಕೇರಿಂಗ್ ಹೆಸರಲ್ಲಿ ಇನ್ನೊಬ್ಬರ ಜೊತೆಗೆ ಸಂಬಂಧ ಕಟ್ಟೋದಲ್ಲ. ಹಾಗೆ ಅರ್ಜುನ್ ಕೂಡ ಸನ್ನಿಧಿಗೆ ಗಿರಿ ಜೊತೆಗೆ ಸಂಬಂಧ ಕಲ್ಪಿಸ್ತಾನೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಅರ್ಜುನ್ ಮನೇಲಿ ಮಾಡೋ ಈ ರಾದಂತಗಳಿಂದ ಸನ್ನಿಧಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅದೇ ಕಾರಣಕ್ಕೆ ಆಫೀಸಿಗೆ ಕೂಡ ಹೋಗ್ದೇನೆ ಮನೇಲೇ ಇರ್ತಾ ಇರ್ತಾಳೆ. ಹಲೋ ಸನ್ನಿಧಿ, ಆಫೀಸಿಗೆ ಯಾಕೆ ಬರ್ತಾ ಇಲ್ಲ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಆರಾಮಿದೆಯಾ ತಾನೇ? ಹೇ, ಹಾಗೇನಿಲ್ಲ, ಸ್ವಲ್ಪ ಮೈ ಹುಷಾರಿರಲಿಲ್ಲ, ಅದಕ್ಕೆ ಬಂದಿಲ್ಲ. ಏನು ಫೋನ್ ಮಾಡಿದ್ದು? ಓ ಹೌದಾ, ಸರಿ. ನಿನಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ನಲ್ಲ, ಅದನ್ನ ನಾಳೆ ಸಬ್ಮಿಟ್ ಮಾಡಬೇಕು. ನೀನು ಬೇರೆ ಬಂದಿರಲಿಲ್ವಲ್ಲ, ಅದಕ್ಕೆ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ಹಾಂ, ಅದಾ, ನನ್ನ ಪಿ ಸಿನಲ್ಲೇ ಸೇವ್ ಮಾಡಿದ್ದೀನಿ. ನೀನು ಓಪನ್ ಮಾಡಿ ಕಲೆಕ್ಟ್ ಮಾಡ್ಕೋ ಆಯಿತಾ? ಓ ಹೌದಾ, ಓಕೆ, ಐ ವಿಲ್ ಚೆಕ್. ಓಕೆ ಬಾಯ್, ಟೇಕ್ ಕೇರ್. ಅವಾಗಿಂದ ಫೋನ್ ಮಾಡ್ತಾನೇ ಇದ್ದೀನಿ, ಆದರೆ ರಿಸೀವ್ ಮಾಡಿದೆ. ಯಾರ ಹತ್ರ ಮಾತಾಡ್ತಿದ್ದೆ ಇಷ್ಟೊತ್ತು? ಇವಾಗ ಫೋನ್ ಮಾಡಿರೋದು ಗಿರಿ ಅಂತ ಹೇಳಿದ್ರೆ ಸುಮ್ಮನೆ ಮತ್ತೆ ತಪ್ಪು ತಿಳ್ಕೊಂಡು ಕೂಗಾಡ್ತಾರೆ. ಅದ್ರಾಗಿಂತ ಹೇಳ್ತಾ ಇರೋದೇ ಒಳ್ಳೆಯದು. ಅದು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ನಿಮ್ಮ ಫೋನ್ ಬಂದಿರೋದು ನೋಡಿಲ್ಲ. ಓ ಹೌದಾ, ಸರಿ, ಫೋನ್ ಕೊಡು, ನಾನೇ ನೋಡ್ತೀನಿ ಯಾರು ಅಂತ. ಓಹೋ, ಅವಾಗ ಆಫೀಸ್ನಲ್ಲಿ ಮಾತ್ರ ಚಕ್ಕಂದ ಆಡ್ತಾ ಇದ್ರಿ, ಇವಾಗ ಮನೇಲೆ ಫೋನ್ನಲ್ಲಿ ಮಾತಾಡ್ಕೊಂಡು ಚಕ್ಕಂದ ಆಡ್ತಿದ್ದೀರಾ? ಛೀ, ನಿಮ್ಮಿಬ್ರು ಮಧ್ಯೆ ಏನೂ ಇಲ್ಲದೆ ಇದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೆ? ಇವಾಗಲೇ ಗೊತ್ತಾಗ್ತಿದ್ಯಲ್ಲ ನಿಮ್ಮಿಬ್ರು ಮಧ್ಯೆ ಏನೋ ನಡೀತಾ ಇದೆ, ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದೆಯಾ? ಅರ್ಜುನ್, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಆಫೀಸ್ ಬಗ್ಗೆ ಏನೋ ಮಾತಾಡಬೇಕಿತ್ತು ಅಂತ ಕಾಲ್ ಮಾಡಿದ್ದಷ್ಟೇ. ನಿಮಗೆ ಹೇಳಿದ್ರೆ ನೀವು ಮತ್ತೆ ಏನಾದರೂ ತಪ್ಪು ತಿಳ್ಕೊಂಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿಲ್ಲ. ಓ ಸಾಕು, ಬಾಯ್ ಮುಚ್ಚೆ. ನನ್ನೇನು ಮಗು ಅಂದ್ಕೊಂಡಿದ್ಯಾ ನೀನು? ನೀನು ಹೇಳೋ ಕಥೆನೆಲ್ಲ ನಂಬ್ಕೊಂಡು ಕೂರೋದಕ್ಕೆ? ಥೂ, ಎಂತವಳೆ ನೀನು? ನಿನ್ನ ನಾನು ಮದುವೆ ಆಗಿರೋದಕ್ಕೆ ಅಸಹ್ಯ ಅನ್ನಿಸ್ತಾ ಇದೆ ನನಗೆ. ಅತ್ತೆ, ಅದು ನೀವು ಯಾವಾಗ ಬಂದ್ರಿ ಅತ್ತೆ? ಅದು ಏನಿಲ್ಲ ಅತ್ತೆ, ನಿಮ್ಮ ಮಗ ಸುಮ್ಮನೆ ನನ್ನ ರೇಗಿಸ್ತಾ ಇದ್ರು ಅಷ್ಟೇ. ನಾನು ಎಲ್ಲ ಕೇಳಿಸ್ಕೊಂಡೆ ಬಿಡಮ್ಮ, ನೀನೇನು ವಿವರವಾಗಿ ಹೇಳೋದು ಬೇಡ. ಯಾವುದೋ ಒಂದು ವಿಷಯದಲ್ಲಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಜಗಳ ಮಾಡ್ತಿದ್ದಾರೆ ಅಂದಾಗ ನಾವು ಆ ವಿಷಯದಲ್ಲಿ ಏನೇ ಆದರೂ ನಿಜ ಹೇಳೋದನ್ನೇ ನಿಲ್ಲಿಸ್ಬಿಡ್ತೀವಿ, ಅವ್ರ ಹತ್ರ ಹಂಚ್ಕೊಳ್ಳೋದೇ ನಿಲ್ಲಿಸ್ಬಿಡ್ತೀವಿ. ಆದರೆ ಅದೇ ನಿಜ ಅವ್ರಿಗೆ ಗೊತ್ತಾದಾಗ ಇನ್ನೂ ಕೋಪ ಮಾಡ್ಕೋತಾರೆ. ನಿಜ ಹೇಳಬೇಕು ಅಂದರೆ ಯಾವತ್ತೂ ಸುಳ್ಳೇ ಹೇಳದೇ ಇರೋರು ಕೂಡ ಸುಳ್ಳು ಹೇಳೋ ಹಾಗೆ ಮಾಡೋದೇ ನಮ್ಮ ಮೇಲೆ ಅನುಮಾನ ಪಡೋ ವ್ಯಕ್ತಿ. ಅವ್ರು ಕೋಪ ಮಾಡ್ಕೋತಾರೆ ಅನ್ನೋ ಒಂದೇ ಕಾರಣಕ್ಕೆ ಸತ್ಯನ ಮುಚ್ಚಿಡ್ತೀವಿ, ಆದರೆ ಇದೇ ಕಾರಣಕ್ಕೆ ಅವರಿಗೆ ಇನ್ನೂ ಕೋಪ ಬರುತ್ತೆ. ಹಾಗೆ ಸನ್ನಿಧಿ ಹೇಳಿರೋ ಸುಳ್ಳು ಅರ್ಜುನ್ಗೆ ಗೊತ್ತಾಗಿ ಮತ್ತೆ ದೊಡ್ಡ ರಾಧ ಅಂತಾನೆ ಮಾಡ್ತಾನೆ. ಅದೇ ಸಮಯಕ್ಕೆ ತಾಯಿ ಕೂಡ ಮನೆಗೆ ಬರ್ತಾಳೆ. ಹಾಗಾಗಿ ಮಗ ಸೊಸೆ ಮಧ್ಯೆ ಏನಾಗ್ತಿದೆ ಅನ್ನೋದು ಅವಳಿಗೂ ಗೊತ್ತಾಗತ್ತೆ. ಮಾರನೇ ದಿನ ಬೆಳಗ್ಗೆ. ಹಾಯ್ ಅರ್ಜುನ್, ಹಾಯ್ ಸನ್ನಿಧಿ. ನೆಕ್ಸ್ಟ್ ಮಂತ್ 21ಗೆ ನನ್ನ ಮದುವೆ. ಗಂಡ ಹೆಂಡತಿ ಇಬ್ಬರೂ ಬರಬೇಕು ಆಯಿತಾ? ಸನ್ನಿಧಿ, ನಿನಗೆ ಗೊತ್ತು ನನಗೆ ತಂಗಿ ಇಲ್ಲ ಅಂತ. ತಂಗಿ ಸ್ಥಾನದಲ್ಲಿ ನಿಂತ್ಕೊಂಡು ನೀನೇ ಮದುವೆ ಮನೇಲಿ ಎಲ್ಲ ಕಡೆ ಓಡಾಡಬೇಕು. ಅರ್ಜುನ್, ನಿಮ್ಮ ಹೆಂಡತಿ ಆಫೀಸಿಗೆ ಬರ್ದೇ ತುಂಬ ದಿನ ಆಗಿತ್ತಲ್ವಾ, ಅದಕ್ಕೆ ಮದುವೆಗೆ ಇನ್ವೈಟ್ ಮಾಡೋಣ ಅಂತ ಬಂದೆ. ಇಬ್ಬರು ಮದುವೆಗೆ ಮಿಸ್ ಮಾಡದೆ ಬರಬೇಕು ಆಯಿತಾ? ನಾನಿನ್ನು ಹೊರಡ್ತೀನಿ. ನೋಡಿದ್ಯೇನೋ, ಅವರಿಬ್ರು ಮಧ್ಯೆ ಏನೋ ಸಂಬಂಧ ಇದೆ ಅಂತ ನಿನ್ನ ಹೆಂಡತಿಗೆ ಎಂತೆಂಥ ಮಾತು ಹೇಳಿದ್ಯೋ? ಇವಾಗ ಗೊತ್ತಾಯ್ತೇನೋ ಯಾವ ಸಂಬಂಧ ಇದೆ ಅಂತ. ನೀನು ಅವಳ ಮೇಲೆ ಅನುಮಾನ ಪಟ್ಟಿಲ್ಲ ಅಂದಿದ್ರೆ ಯಾಕೋ ಅವಳು ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದ್ಲು? ಅನುಮಾನ ಪಟ್ಟಿದ್ದಕ್ಕೆ ತಾನೇ ಸುಳ್ಳು ಹೇಳಿದ್ದು. ಅದು ಸನ್ನಿಧಿ, ನನಗೆ ಕ್ಷಮಿಸ್ಬಿಡು. ಏನೋ ತಿಳಿದೆ ತಪ್ಪು ಮಾಡಿದೆ. ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ಐ ಆಮ್ ರಿಯಲಿ ಸಾರಿ. ಓ ಥ್ಯಾಂಕ್ ಯು. ಕೊನೆಗೂ ನನ್ನ ಬಗ್ಗೆ ಸತ್ಯ ತಿಳ್ಕೊಂಡ್ರಲ್ಲ.
ನಂದೇನೂ ತಪ್ಪಿಲ್ಲ ಅಂತ ಹೇಳಿದ್ರಲ್ಲ ಅಷ್ಟು ಸಾಕು. ಅತ್ತೆ, ನಾನು ಇನ್ನು ಹೊರಡ್ತೀನಿ. ಸನ್ನಿಧಿ, ಎಲ್ಲಿಗಮ್ಮ? ಎಲ್ಲಿಗೆ ಹೋಗ್ತೀಯಾ? ನಿನ್ನ ಮನೆ ಗಂಡ ಎಲ್ರೂ ಬಿಟ್ಟು ಎಲ್ಲಿಗಂತ ಹೋಗ್ತೀಯಮ್ಮ? ನನ್ನ ಕ್ಷಮಿಸ್ಬಿಡಿ ಅತ್ತೆ, ಇವತ್ತೇನೋ ನಿಜ ಗೊತ್ತಾಗಿದೆ, ಅದಕ್ಕೆ ಸಾರಿ ಕೇಳ್ತಾ ಇದ್ದಾರೆ ನಿಮ್ಮ ಮಗ. ಆದರೆ ಮುಂದೆ ಒಂದಿನ ಇವ್ರು ಮತ್ತೆ ನನ್ನನ್ನು ಬೇರೆ ಯಾರ ಜೊತೆಗೋ ಹೋಲ್ಸಲ್ಲ ಅಂತ ಹೇಗೆ ಹೇಳ್ತೀರಾ? ಹೇಗೆ ನಂಬಲಿ ಅತ್ತೆ ನಾನು? ಅನುಮಾನ ಅನ್ನೋದು ಒಂದು ಸಾರಿ ತಲೆಯಲ್ಲಿ ಬಂದರೆ ಮುಗೀತು. ನಾವು ಸಾಯೋವರೆಗೂ ಅದನ್ನು ಹೊರಗೆ ಹಾಕೋಕ್ಕಾಗಲ್ಲ ಅತ್ತೆ. ಅದಕ್ಕೆ ನನಗೆ ಈ ಸಂಬಂಧ ಬೇಡ ಅತ್ತೆ, ನನ್ನ ತಡಿಬೇಡಿ. ಇನ್ಯಾವತ್ತೂ ಈ ಮನೆಗೆ ಬರೋ ಪ್ರಯತ್ನ ಕೂಡ ನಾನು ಮಾಡಲ್ಲ. ಒಂದು ಸರಿ ನಂಬಿಕೆ ಹೋದರೆ ಮುಗೀತು ಅತ್ತೆ, ಅದು ಮತ್ತೆ ಬರಲ್ಲ. ಸನ್ನಿಧಿ, ನಾನು ಹೇಳೋದು ಕೇಳು. ಯಾರು ಎಷ್ಟೇ ಕೂಗಿದ್ರು ಸನ್ನಿಧಿ ವಾಪಸ್ ಬರ್ದೇನೆ ಅವಳ ಪಾಡಿಗೆ ಅವಳು ಹೊರಟೋಗ್ತಾಳೆ. ನಮ್ಮ ಮನಸ್ಸಿಗೆ ಇಷ್ಟ ಆದವರು ಬೇರೆ ಯಾರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರೆ, ತುಂಬ ಕ್ಲೋಸ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ಅವ್ರ ಮಧ್ಯೆ ಏನೋ ನಡೀತಾ ಇದೆ ಅಂತ ಅಲ್ಲ, ಅವ್ರ ಮಧ್ಯೆ ಯಾವುದೋ ಸಂಬಂಧ ಇದೆ ಅಂತಲೂ ಅಲ್ಲ. ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಯಾಕೆ ಅಂದರೆ ಒಂದು ಸರಿ ಮಾತಾಡಿದ್ರೆ ಆ ಮಾತನ್ನು ಮತ್ತೆ ಹಿಂದೆ ತಗೊಳಕ್ಕೆ ಬರಲ್ಲ. ಮಾತಾಡಿರೋರಿಗೆ ಮರ್ತೋಗ್ಬೋದು, ಆದರೆ ಅದನ್ನು ಕೇಳಿಸ್ಕೊಂಡವ್ರಿಗೆ ಯಾವತ್ತೂ ಮರ್ತೋಗಲ್ಲ. ನಮಗಿಷ್ಟ ಆದವರು ನಮ್ಮ ಜೊತೆನೇ ಇರಬೇಕು. ಆ ಸಂಬಂಧ ಜೋಪಾನ ಮಾಡಬೇಕು ಅಂದರೆ ನಾವು ಅವ್ರನ್ನ ತುಂಬ ಕೇರಾಗಿ ನೋಡ್ಕೋಬೇಕು. ಮನಸ್ಸಿಗೆ ಬಂದಾಗೆ ಮಾತಾಡೋದೇ ಆಗಲಿ, ಏನೇ ಒಂದು ಹೇಳೋದೇ ಆಗಲಿ, ಅವ್ರಿಗೆ ಹರ್ಟ್ ಮಾಡೋದೇ ಆಗಲಿ ಮಾಡಿದ್ರೆ ದೂರ ಹೋಗೇ ಹೋಗುತ್ತೆ. ಒಂದು ನಾಯಿನೇ ಕೂಡ ನಾವು ಸ್ವಲ್ಪ ಹೊಡೆದ್ರೆ, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅದು ಹೆದರಿ ದೂರ ನಿಲ್ಲುತ್ತೆ. ಇನ್ನು ಮನುಷ್ಯ ನಮಗೆಲ್ಲನೂ ಗೊತ್ತಾಗುತ್ತೆ, ಯಾವ್ದು ತಪ್ಪು, ಯಾವ್ದು ಸರಿ, ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೆಯದು ಅಂತ ಗೊತ್ತಾಗುತ್ತೆ. ಹಾಗಿರುವಾಗ ನಮ್ಮ ಜೊತೆಲಿರೋರು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದಾರೆ ಅಂದರೆ ಯಾವತ್ತೂ ನಮ್ಮ ಪಕ್ಕ ಇರಲ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ತನ್ನ ಗಂಡನೇ ಅನುಮಾನ ಪಡ್ತಿದ್ದಾನೆ ಅಂತ ಗೊತ್ತಾದರೆ ನಿಜವಾಗ್ಲೂ ಬಿಟ್ಟೋಗ್ತಾರೆ. ಯಾಕೆ ಅಂದರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವರಿಗಿರಲ್ಲ. ಅದಕ್ಕೆ ಹೇಳೋದು, ನಮಗಿಷ್ಟ ಆದವ್ರನ್ನ ನಮ್ಮ ಜೊತೆ ಇರುವಾಗಲೇ ಜೋಪಾನ ಮಾಡ್ಕೋಬೇಕು. ಅವ್ರು ನಮ್ಮಿಂದ ದೂರ ಹೋದ್ಮೇಲೆ ನಾವು ಎಷ್ಟೇ ಬೇಡ್ಕೊಂಡ್ರು ಅವ್ರು ವಾಪಸ್ ಬರಲ್ಲ. ಒಂದು ಸರಿ ಕನ್ನಡಿ ಹೊಡೆದ್ರೆ ಮತ್ತೆ ಜೋಡ್ಸೋಕ್ಕಾಗಲ್ಲ, ಜೋಡಿಸಿದ್ರೂ ಅದರಲ್ಲಿ ಬಿರುಕು ಹಾಗೇ ಇರತ್ತೆ. ಪದ್ಮಾವತಿ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಮಗಳು ಬರ್ಡೇ ಅಂತೆ ಇವತ್ತು, ಹಾಗಾಗಿ ವಿಶ್ ಮಾಡಿ ಅಂತ. ಹಾಯ್ ರೂಪ, ವಿಶು ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ ಆಯಿತಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.